ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ. ಅಯ್ಯೋ ಎಲ್ಲ ಯಜಮಾನ್ರು ತೀರೋಗಿರೋ ಫೋನ್ ಮಾಡ್ತಾರಲ್ಲ ಇವ್ರು ತಾಯಿ. ಅಕ್ಕ ಆ ಪ್ಯಾಂಟ್ ಒಳಗೆ ಹಲೋ ಹಲೋ ಅಂಕಲ್. ಯಾರು? ಅಂಕಲ್ ನಾನ್ ಭಾರ್ಗವಿ ಅಂತ. ಯಾರು ಹೇಳಿ ನೀವು? ಅಂಕಲ್ ನಾವು ಇದ್ರಿಂದ ಹರಿಹರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಲೋ ಹಲೋ ಯಾರು ಹೇಳಿ ನೀವು? ಅಂಕಲ್ ನೀವು ಟಿಕ್ ಟಾಕ್ ಮಾಡಿದಿರೋದು ಯಾವ ಊರು ಅಂಕಲ್? ನಾವು ಮಾಡಿಲ್ಲ. ಹಾ ನಾವು ಮಾಡಿಲ್ಲ. ಅವರು ಅಲ್ಲ ವ್ಯಾಪಾರ ಮಾಡೋದು ನಾವು. ಅಂಕಲ್ ಟಿಕ್ ಟಾಕ್ ಅಂದ್ರೆ ಡ್ಯಾನ್ಸ್ ಆಡಿದಿರಲ್ಲ ನೀವು? ಏನ್ ಮೊದಲಾಗ? ಓ ಮೊಬೈಲ್ 4 ದಿವಸದ ಮುಂಚೆ. ದೇವಸ್ಥಾನ ಹೋಗಿದ್ದ ಕಣವ, ದೇವಸ್ಥಾನ ಡ್ಯಾನ್ಸ್ ಮಾಡುದು. ಅದೇ ಯಾವ ದೇವಸ್ಥಾನ ಅಂಕಲ್? ಅದು ಎಲ್ಲಿರೋ ಚೆನ್ನಾಗಿದೆ ತುಂಬಾ? ಇದು ವೇಣುಗೋಪಾಲ ಸ್ವಾಮಿ ಅಂತ KSRTC ಬಿಟ್ಟು 8 ಕಿಲೋಮೀಟರ್. ಏನ್ KSRTC ಅಂದ್ರೆ? ಇದು ಅದೇ ನೀರು ಶಿವಮೊಗ್ಗದಲ್ಲ, ಮೈಸೂರು. KRS. ಹಾ KRS. ಹಾ ಆಗ ಅದನ್ನ ಬಿಟ್ಟು ಮುಂಚೆ 8 ಕಿಲೋಮೀಟರ್ ಪಾಪ. ಹೌದಾ ಅಂಕಲ್? ನೀವು ಡ್ಯಾನ್ಸ್ ಮಾಸ್ಟರ್ ಅಂಕಲ್ ನೀವು? ಅಯ್ಯೋ ಡ್ಯಾನ್ಸ್ ಮಾಸ್ಟರ್ ಹೋದ್ರೆ ಇದು ಪ್ಯಾಂಟ್ ಆಡೋದು ನೋಡಿ ಪಾಪ. ಯಾಕ ಅಂಕಲ್? ಹಿಂಗ್ ಆಗಿದ್ವಲ್ಲ ಅವಾಗ ಪ್ಯಾಂಟ್ ಆಡೋದು, ಹಿಂಗ್ ಕಾಲು ಸ್ವಲ್ಪ ನಾವು ದಪ್ಪ ಇದ್ವಿ ಪಾಪ. ಹಂಗಾಗಿ ಸ್ವಲ್ಪ ನಮ್ಗೇನಿಲ್ಲ. ನಾನ್ ಮಾತಾಡ್ತಿದ್ದೀನಿ ಅಂಕಲ್, ನಮ್ಮ ಮಮ್ಮಿ ಮಾತಾಡ್ತಾರ ನೋಡಿ. ಯಾಕ್ ಬಿಡವ ಅವ್ರಿಗೆಲ್ಲ ಪಾಪ. ಹಲೋ ನಮಸ್ತೆ ಸರ್. ಅವ್ರಿಗೆಲ್ಲ ಯಾಕ್ ಬಿಡವ ತಾಯಿ ಅವ್ರಿಗೆಲ್ಲ. ಹಲೋ ಅಮ್ಮ ನಮಸ್ತೆ ಸರ್. ಊಟ ಆಯ್ತಾ ಮರೆ? ಆಯ್ತು ಸರ್, ನಿಮ್ದು? ನಮ್ದು ಊಟ ಆಯ್ತು ಮರೆ. ನಿಮ್ದು ಹೆಸರು ಎಲ್ಲಿ ಸರ್? ನರಸಿಂಹರಾಜ್ ಅಂತ ಮರೆ. ನಮ್ದು ಇಲ್ಲಿ ತುಮಕೂರು ತಾಲೂಕು ಬೆಳಗಾಪುರ ಅಂತ. ಹೌದಾ ಸರ್? ಡ್ಯಾನ್ಸ್ ತುಂಬಾ 4 ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ ಸರ್ ನೀವು. ನಾವು ನಮ್ಮ ಅಣ್ಣರು ಎಲ್ಲ ಹಿಂಗಿದ್ರೆ ಹೋಯ್ತು ತಾಯಿ ದೇವಸ್ಥಾನಕ್ಕೆ. ಪೂಜೆ ಮುಗಿಸ್ಕೊಂಡ್ರು. ಅದೇನೋ ನನಗೆ ಆ ದೇವಸ್ಥಾನದ ಹತ್ರ ಹೋದ್ರೆ ಎಲ್ಲ ಒಂಥರ ಏನೋ ಮನ್ಸೆಲ್ಲ ಫ್ರೀ ಆದಂಗ ಆಗುತ್ತೆ. ಒಂಥರ ಏನೋ ಊರ ಏನೋ ಉಲ್ಲಾಸ ಆದಂಗ ಆಗುತ್ತೆ, ಖುಷಿ ಆದಂಗ ಆಗುತ್ತೆ. ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ನಾನೆಲ್ಲೂ ನೋಡಿಲ್ಲ ಇದು ಆ ಟೈಪ್ ಪೂಜೆ ಎಲ್ಲ. ಒಂದು ಉಡ್ತಾಡಲ್ಲಿ ಚಡಗಂಡೆ ದರ್ಶನಕ್ಕೆ ಹೋದ್ರೆ 500 ರೂಪಾಯಿ, ಆ ಪೂಜೆಗೆ 600 ರೂಪಾಯಿ, 1,000,000, ಈ ಪೂಜೆಗೆ 800 ರೂಪಾಯಿ ಅಂತಾರೆ. ಅಲ್ಲಿ ದೇವಸ್ಥಾನದ ಒಂದು ಕಲ್ಲು ಒಂದೊಂದು ಕಥೆ ಹೇಳ್ತೇ ತಾಯಿ. ಹೌದಾ? ತುಂಬಾ ಚೆನ್ನಾಗಿ ಆಡಿದ್ರಿ ಸರ್ ಡ್ಯಾನ್ಸ್. ನೀವು ತುಂಬಾ ಚೆನ್ನಾಗಿ ಆಡಿದ್ದೀರಾ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಡ್ಯಾನ್ಸ್ ಮಾಸ್ಟರ್ ಸರ್ ನೀವು? ಸ್ಕೂಲ್ ಡ್ಯಾನ್ಸ್ ಅಲ್ಲಿ ಹೇಳ್ಕೊಡ್ತೀರಾ? ಯಾರಲ್ಲ ನಾವು ಕೆಲಸ ಇಲ್ಲ, ನಮ್ದು ವ್ಯಾಪಾರ. ನಮ್ದು ಅಲ್ಲ ಸರ್, ಆಗ್ಲಿ ಜೀವನ ಮಾಡಕ್ಕೆ ಯಾವ್ದೋ ಒಂದು ನೀವು ಅಲ್ಲ ಡ್ಯಾನ್ಸ್ ಮೊದ್ಲು ಮಾಸ್ಟರ್ ಡ್ಯಾನ್ಸ್ ಅಲ್ಲಿ ಹೇಳ್ಕೊಡ್ತೀರಾ ನೀವು ಅಂತ ಅಂದ್ರೆ. ಡ್ಯಾನ್ಸ್ ಇಲ್ಲ ಏನಿಲ್ಲವ, ನಾವು ಸ್ವಲ್ಪ ಹೋಗಿದ್ದೀವಿ. ಅವ್ವ ಅನ್ಬೇಡಿ ಸರ್ ನಮ್ಗೆ. ನಾನಿನ್ನು ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ. ಅಯ್ಯೋ ಎಲ್ಲ ಯಜಮಾನ್ರು ತೀರೋಗಿರೋ ಫೋನ್ ಮಾಡ್ತಾರೆ. ಸರ್ ಹೆಸರು ಏಜು ನಿಮ್ಗೆ? ಏಜ್ 73.
ಹೌದಾ? 73. ಆಮೇಲೆ ಇದು ಎಂಟನೇ ತಿಂಗಳು ಹಾ, ಟೈಮು ಮಾರನೇ ಹಬ್ಬ ಟೈಮ. ನಂದು ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬೀಳುತ್ತೆ. ಈ ಶುಕ್ರವಾರ ಬರ್ಬೇಕು. ಇವತ್ತಿನ ಫೋಟೋ ನೋಡ್ತಾ ಇದ್ದೀನಿ. ಬರೀ ಇಷ್ಟೊತ್ತಾದ್ಮೇಲೆ ಬರೀ ಇದೇನ ನಿಂದು? ಫೋಟೋಗಳು ನೋಡ್ತಾ ಇದ್ದೀನಿ. ಬಿಚ್ಚಾಕಿರವ? ಎಷ್ಟು ನೋಡಿದೆ ಇಲ್ಲಿವರೆಗೂ? 7, 6. 6. ಯಾರ ಬಾಬು ಎಲ್ಲ? ಯಾರ ಬಾಬು ಫೋಟೋಗಳು? ಯಾರು ಕಳ್ಸೋದವೆಲ್ಲ ನಿಂಗೆ? ಯಾರೋ ಪೋಲಿನಪ್ಪ ನೀನು. ಆ ಥರ ಎಲ್ಲ ಫಿಲಮ್ ನೋಡಬಾರ್ದು. ನೀವ್ಯಾರು? ಹೋಗು. ನೀನು ಪೋಲಿ ಅಂದರೆ ಪೋಲಿ ನೀನು. ಸುಮ್ಮನೆ ನೋಡೋಕೆ ಬೆಳೆಯೋತ್ತು ಮಾತ್ರ ಏನು ದೊಡ್ಡ ಇವನಂಗೆ ಓಡಾಡ್ತೀಯ. ರಾತ್ರಿ ಹೊತ್ತು ಪೋಲಿ ಫಿಲಮ್ ಎಲ್ಲ ಹಾಕೊಂಡು ನೋಡ್ತೀಯ. ಕಳ್ಳ. ನಾವು ಸಾಕೇ ಇಲ್ಲ ಕೋಳಿನ. ಕೋಳಿ ಸಾಕೇ ಇಲ್ಲ. ಕೋಳಿ? ಯಾಕೆ? ಏನಂದಿದ್ ನೀವು? ಪೋಲಿ ಕೋಳಿ ಕೋಳಿ ಇಲ್ಲ, ನಮ್ಗೇನಿಲ್ಲ. ನಮ್ಮ ಅಣ್ಣನ ಮಗ ಒಬ್ಬ ಆಯ್ತು ಅಷ್ಟೇ. ಏನು ಪೋಲಿ? ಹೌದಾ? ಪೋಲಿ ಅಂತ ಪೋಲಿ ಆಗ್ತಾರಲ್ಲ ಅಂತ, ಅದು ನಮ್ಮ ಅಣ್ಣನ ಮಗ ಒಬ್ಬ ಆಯ್ತು. ಅಲ್ಲ, ಸೆಕ್ಸ್ ಫಿಲಮ್ ನೋಡ್ಕೊಂಡು ಕುಂತಿದ್ಯಲ್ಲ ನೀನು ಅರ್ಧ ರಾತ್ರಿಗೆ. ಅಲ್ಲಿ ಎಷ್ಟು ಟೈಮ್ ಹೇಳೋ? 11:15. ಹಾಂ, ಏನಕ್ಕೆ ಇಷ್ಟೊತ್ತಾಗ ನೋಡೋದು ನೀನು ಯಾವಾಗ್ಲೂ ಫೋಟೋಗಳು ಅವನ? ಅಲ್ಲಿ ನಮ್ಮ ಕಟ್ಟೆ ಬೇರೆ ಐತೆ, ಅಲ್ಲ ಅಂತ ನೋಡ್ತೀನಿ. ಕಟ್ಟೆ ಬೇರೆ ಐತೆ? ಎಲ್ಲಿ? ಅಲ್ಲಿ ನಮ್ಮ ಬೊಗನಹಳ್ಳಿ ಹತ್ರ. ಅಲ್ಲಿ ಯಾಕೆ ಹೋಗ್ತೀಯ ನೋಡಕ್ಕೆ? ಬಾತ್ರೂಮ್. ಓಹೋ, ಬಾತ್ರೂಮ್ಗೆ ಹೋಗೋ ನಂಗೆ ಕೂತ್ಕೊಂಡು ಅಲ್ಲಿ ನೋಡ್ತೀಯಾ? ಹಾಂ, ಕಣ್ಣು ಕಾಣಲ್ಲ ನಂಗೆ ಬೆಳಗ್ಗೆ ಹೊತ್ತು ಕರೆಕ್ಟಾಗಿ ಅಂತೀಯ. ಇದು ನೆರಳಿರ್ತೈತೆ, ಆಮೇಲೆ ಕನ್ನೋಡ್ಕ. ಅಲ್ಲಿ ಫುಲ್ ನೆರಳಿರ್ತೈತೆ. ಇದು ತೋಪು, ಅದು ಹಂಗೆ ತೋಪು. ಯಾರು ಬರಲ್ವಾ ಅಲ್ಲಿ? ಅಲ್ಲಿ ನೋಡ್ಕೊಂಡು ಏನು ಕೈ ಕೆಲಸ ಮಾಡ್ಕಂತೀಯ? ಏನಿಲ್ಲ. ಅವಾಗ ಅಲ್ಲ, ಅವಾಗ ಹಂಗೆ ನೋಡ್ತೀಯಲ್ಲ, ನಿಂಗೆ ಟೆನ್ಷನ್ ಆಗಲ್ವಾ ಜಾಸ್ತಿ? ಇದು ಬಾಯಿ ಬಿಡ್ಕೊಂತೀನಿ. ಯಾಕೆ? ಮತ್ತೆ ಇದಾದಲ್ಲ, ಏನೋ ಒಂಥರ ಆದಾಗ ಬಾಯಿ ಬಿಡ್ಕೊಂತೀನಿ. ಏನಂತ? ಅಂತ. ಏನು ಆ ಥರ ಮಾಡ್ಕೊಳೋದು ನೀನು? ಅಲ್ಲ, ಅದ್ರಾಗ ಒಂದು ಗಂಟೆ ಇರ್ತಲ್ಲ, ನಾನು ಹಂಗೆ ಒಬ್ಬನೇ ಹೋಗ್ತೀವಿ ಒಟ್ಟಂಗೆ ನೋಡೋಕ್ಕೆ? ಯಾರನ್ನೂ ಕರ್ಕೊಂಡು ಹೋಗಲ್ಲ? ಇಷ್ಟೊತ್ತಾಗ ನೋಡ್ತಿಲ್ಲ, ಮನೆಗೆ ಯಾರು ನೋಡಲ್ಲ, ಬೈಯಲ್ವಾ? ಇದು ಪೂರ್ತಿ ಇದು ತಲೆಮಟ್ಟೆ ಮರೆಯಂತೀನಿ. ತಲೆಮಟ್ಟೆ ಮರಿಕೊಂಡು ಬೆಸಿಗೆ ಗೊಬ್ಬರ ಹಾಕೊಂಡ್ಬಿಡ್ತೀಯ? ಈಗ ಟೆನ್ಷನ್ ಆಗ್ಬಿಟ್ರೆ ಏನು ಮಾಡ್ತೀಯ?
ಥೂ ನೀನು ಮೊಬೈಲಾಗ ಅವೆಲ್ಲ ನೋಡೋದು ಬಿಟ್ಟು ರಿಯಲ್ ಆಗಿ ನೋಡು. ಅದಿದು ಆ, ಆ, ಇದು ಆಂಧ್ರ ಪ್ರದೇಶ 4 ಜನ ಡಮಾರ್. ಏಯ್ ಮದುವೆ ಆಗೈತಲ್ಲಪ್ಪ ನಿಂಗೆ. ಹಾ ಹ್ಞೂ ಇದು ಚಾಪೆ ಏನು ಚಾಪೆ? ಆಚೆ ಕಡೆ ಒಪ್ಪಾರು ಯಾಕೆ? ಮಕ್ಕಳು ಮದುವೆಗೆ ಬಂದವು. ಮಕ್ಕಳು ಮದುವೆಗೆ ಬಂದರೆ ಅದಕ್ಕೆ ಏನು ಸಂಬಂಧ? ಮನೆ ಕಟ್ಸು. ಹ್ಞೂ ಆಮೇಲೆ ಇದು ಫಿಲಂ ಕೂಲಿ ಮಾಡಿ ತಂದು ಹಾಕು. ಹ್ಞೂ ಹ್ಮ್ ನೀನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ನೀನು? ಇಲ್ಲ, ಯಾಕೆ? ಮನೆ, ಏನು ಮನೆ? ಊಟ, ಹಾಂ ನಿದ್ದೆ, ಹಾಂ ಮನೆ, ಹಾಂ ಊಟ, ಹಾಂ ನಿದ್ದೆ ಅಷ್ಟೇ. ಹಾ. ಫೈನಾನ್ಸ್ ಬಿಟ್ಟಿದೆಯಲ್ಲ, ದುಡ್ಡಾಗ ಮನೆ ಕಟ್ಸು. ಆ, ಈ ಸಂಘ, ಹಾಂ ಚಿಕನ್ನು, ಹಾಂ ಮಟನ್ನು, ಹ್ಞೂ ಚೀಟಿ, ಹ್ಞೂ ನಾವೆಲ್ಲ ದೇವಸ್ಥಾನ, ಮಕ್ಕಳು ಫೀಸು. ಇದು ಹಾಂ ಅಷ್ಟೇ. ಅಲ್ಲ ಎಷ್ಟು 40 ಲಕ್ಷ 50 ಲಕ್ಷ ಬಿಟ್ಟಿದ್ಯೇನೋ, ಅಷ್ಟೊಂದು ದುಡ್ಡು ಎಲ್ಲ ಖರ್ಚು ಮಾಡಿಬಿಡ್ತೀಯ. ಹಾಂ ಫೈನಾನ್ಸ್ ಬಿಟ್ಟರೆ ಅದು ಹೇಳಿದೆ. ಹಾಂ ಸುಮ್ಕಿರ ತಾಂಡು ಕಲ್ತಾನ್ ಚಚ್ಕೊಂಡಂಗೆ. ಯಾಕೆ? ನನ್ಗ ಆಚಾರ. ಏನಾಯ್ತು? ಸುಮ್ಕಿತ್ತಲ್ಲ, ಹಾಂ ಅದನ್ನ ಕಲ್ಮೇಲೆ ಚಚ್ಕೊಂಡು ಗಾಯ ಮಾಡ್ಕೊಂಡ್ರು. ಅರ್ಥ ಆಗಲಿಲ್ಲ ನಂಗೆ ಕರೆಕ್ಟಾಗಿ, ಅರ್ಥ ಆಗಂಗೆ ಹೇಳು. ಅರ್ಥ ಆಗೋದೇ ಬೇಡ, ಅದು ಯಾರಿಗೂ ಅದನ್ನ ಮಾಡೋದು ಬೇಡ. ನನ್ನ ಪ್ರಕಾರ ನೀನು ಹೇಳ್ತಿರೋದು ನೋಡಿದ್ರೆ ಮನೆಗಿರೋದೇನೋ ಮಾರ್ಬಿಟ್ಟು ಫೈನಾನ್ಸ್ ಮಾರಕ್ಕೆ ಹೋಗಿದ್ದೆ, ಅದ್ರಾಗ ಲಾಸ್ ಆಗಿರಂಗೆ ಐತಲ್ವಾ? ನೋಡಿ, ನೀವು ಅದ್ರಾಗೆಲ್ಲ ಓಡಾಡಂಗಿದ್ರೆ ಹಂಗೆ ನೀನು ಎಲ್ಲ ನನ್ನಂಗೇನೆ ಮನೆಗಿರೋ ದುಡ್ಡು ಒಡವೆನೋ ತಗೊಂಡಾಗ ಅಡ ಇಕ್ಬಿಟ್ಟು, ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ, ಏನೋ ಎಲ್ಲರೂ ದುಡಿತಾರೆ ನಾನು ದುಡ್ದು ಬಿಡೋಣ ಅಂತ. ಒಡವೆ ಕೆಮ್ಮಣ್ಣಿಕ್ಕವ್ರೆ. ಎಲ್ಲೆಲ್ಗೆ ಇಕ್ಕಿದ್ರು ಕೆಮ್ಮಣ್ಣು? ಮುಂದಗಡಿಕೆ ಸುಣ್ಣ ಇಕ್ಕವ್ರೆ, ಮುಂದಗಡಿಕೆ ಮುಗ್ಗಿ ಹತ್ತಿ ಇಕ್ಕವ್ರಿ. ಅದೇ ಮಂತಕ್ಕೆ ಹೋದ್ರೆ ನಮ್ಗೆ ಹೇಳ್ತಾರಲ್ಲ, ಯಾರನ್ನ ಕೇಳ್ಕೊಟ್ಟಿದ್ದೆ? ನಮ್ಮನ್ನ ಕೇಳ್ಕೊಟ್ಟಿದ್ದ? ಎಲ್ಲಿ ವ್ಯವಹಾರ ಮಾಡಿದ್ರೆ ಅಲ್ಲೇ ವ್ಯವಹಾರ ಮಾಡ್ಕೊಳ್ರಿ, ನಾವೇನೋ ಹಿಂಗೆ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರಲ್ವಾ? ಹಂಗ ಕೆಲಸ ಕಾರ್ಯಕ್ಕೆ ಹೋಗೋರು ಕುಡುದು ಮನೆ ತಾವು ಕುತ್ಕೊಂಡ್ ಕುಡುದು ಮತ್ತೆ ಗಂಡ ಹೆಂಡತಿ ಬೀದಾಟ ತಂದಿಕ್ಕಿದ್ರ ಅಂತ. ಹಂಗ ಅಜ್ಗಟ್ಟ ಕೆಲ್ಸಕ್ಕೆ ಹೋಗೋರು ಈಗ ಎಲ್ಲ ಸಾಯಂಕಾಲದಾಗ ಒಂದು ಹೊತ್ತು ಕುಡ್ದು ಬರೋರು. ನೀನ್ ದುಡ್ಡು ಕೊಟ್ಟು ಅವ್ರನ್ನ ಹಾಳು ಮಾಡಿದ್ಯಾ? ನೆನೆ ದಿನ ಒಂದು ಅಮ್ಮ ಬೈತು. ಎಲ್ಲಿ? ಅದು ಉಂಟು. ಏನಂತ? ಏನು ನಮ್ಮ ಹೆರಿಗೆ ಮಾಡ್ಕೊಳಕ್ಕೆ ದುಡ್ಡಿಲ್ಲ ಅಂತ ಇಸ್ಕೊಂಬಂದಿದ್ರ, ಅಥವಾ ಮಗಳು ಮದುವೆ ಮಾಡ್ಬೇಕು ಅಂತ ದುಡ್ಡು ಇಸ್ಕೊಂಬಂದಿದ್ರ. ಕುಡಿದು ಬಿದ್ದವನ್ ನೋಡ ಒಂದು ಕಿತ್ಕೊಂಡು ಹೋಗು ಅಂತ. ಅವಾಗ ಏನಂದಿ ನೀನು? ಬಿಡವ ಆಯ್ತು, ತೆರಿಗೆ ಗೊತ್ತೀನಿ, ಗೊತ್ತಾಗ್ಲಿಲ್ಲ ಅಂತ. ಅವಾಗ ನಿಂಗೆ ಹೊಟ್ಟೆಗೆ ಬೆಂಕಿ ಹಾಕ್ದಂಗ ಆಗ್ಬಿಡೈತಲ್ವ? ತುಳಿದ್ಬಿಟ್ಟು ಬರೋಣ ಅನ್ನಿಸ್ತೈತೆ, ಚಟ್ಲಿ ತುಳಿದೋಣ ಅನ್ನಂಗ ಆಗ್ತಿ. ಈಗ ಒಟ್ಟು ಎಷ್ಟು ಉಂಡೋಗೈತಣ್ಣ ನಿಂದು? ನಿದ್ದೆನೆ ಬರಲ್ಲ, ಅಚ್ಚುಕಟ್ಟಾಗಿ ಇಷ್ಟೊತ್ತಿಗೆ ಮನೆ ಕಣಿ ಅವಾಗ. ಒಂದ ಮಾಡಂಗ ಆಗುತ್ತೆ, ಒಂದ ಮಾಡಕ್ ಹೋದ್ರೆ ಒಂದ್ ಬರಲ್ಲ. ಯಾರೋ ಒಂದಿಬ್ರು 3 ಕೊಡ್ತಾರೆ, ಅವ್ರು ಕೊಡೋದ್ ನೆಚ್ಕೊಂಡು ಕುತ್ಕೊಳ್ಳೋದು. ಮನೆ ಯಾವ್ದೋ ಕಾರ್ ತಗೊಂಬಂದಂತಲ್ಲ ನಮ್ಮ ಹೊಸದು? ಬರೀ 40,000 35,000 ಸಿಗೋದು ಅಂತ, ಅದನ್ನ 62,000 ಯಾರೋ ಹಾಕ್ಯವ್ರು. ಅಯ್ಯೋ, ಅದ್ರಾಗೂ ಟೋಪಿನ? ಟೋಪಿ, ಆಮೇಲೆ ಎಲ್ಲ ರಿಪೇರಿ ಐತಿ. ಮುಂದಗಡೆ ಗ್ಲಾಸ್ ಹೊಡೆದು ಐತಿ. ಆಮೇಲೆ ಎಲ್ಲ ತುಕ್ಕು ಹಿಡ್ದಂಗ ಐತಿ. ಗಾಜು ಹಾಕತ್ತವೆಲ್ಲ ಇದು ಕಬ್ಬಣ ಮಣ್ಣಾಗಿದ್ದು ತುಕ್ಕು ಹಿಡಿತೈತಲ್ಲ. ಯಾರಣ್ಣ ಕೊಡ್ಸಿದ್ದು? ಯಾರೋ ನಮ್ಮವ್ರು ಕೊಡ್ಸಿರಿ.
ಅದಕ್ಕೆ ಫೋನ್ ಮಾಡಿ ಈಗ ಹೇಳೋದಲ್ವಾ? ಇವಾಗ ಅದನ್ನ ರಿಪೇರಿ ಮಾಡ್ಸಕ್ ಹೋದ್ರೆ 25,000 ರೂಪಾಯಿ ಬಣ್ಣ, ಹಾ ಆಮೇಲೆ ಇಂಜಿನ್ ಸ್ವಲ್ಪ ಕೆಲಸ ಐತೆ ಅಂತೆ, ಸೌಂಡ್ ಇದು ಇದ್ರಾಗೆ ಟ್ರೈನ್ ಆಗಿ ಹೊಗೆ ಬಂದಂಗ್ ಗೊತ್ತೈತೆ. ಹಾ ಹಾ ಆಮೇಲೆ ಎಂತದ ಇದು ಫ್ಯಾನ್ ಬೆಲ್ಟ್, ಹಾ ಆಮೇಲೆ ಈಗ ಎಂತದು ಸೀಟ್ಗಳು ಹಾ ಸೀಟ್ಗಳಿಗೆ ಇದನ್ನ ಹಾಕ್ಬೇಕು ಕವರು. ಹಾ ಹಾ ಎಂತದು ಐತಿ ಅಂತ ಇನ್ನು ಆಯಲ್ ಚೇಂಜ್ ಮಾಡಿಸ್ಬೇಕು ಅಂತ. ಹಂಗೆ ಒಟ್ಟಿನಾಗ ಇನ್ನೊಂದು 50,000 ಖರ್ಚೈತಾ? 30,000 ಐತಿ. ಒಟ್ಟು ಟೋಟಲ್ 30,000 ಖರ್ಚೈತಾ? ಹ್ಮ್ 30 ಒಂದು 60 ಎಲ್ಲ ಒಂದು ಲಕ್ಷ ಹತ್ರ ಆಗೋಕೈತೆ. ಇವತ್ತು ತಗೊಂಡೋಗಿದ್ರು ತೋರ್ಸ್ಕೊಂಬರಕ್ಕೆ ಹಾ ಹೆಗ್ಗೇರಿಗೆ, ಹಾ ಹಂಗಂತ ಹೇಳಿ ತಂದು ನಿಲ್ಸವ್ರು. ಏನ ಬರೀ ಎಲ್ಲ ಹಿಂಗೆ ಲಾಸ್ ಮಾಡ್ಕೊಂತಿದ್ಯಾ ನೀನು? ಏನ್ ಮಾಡೋದು, ನಿಂಗೆ ಯಾಕೆ ಬೇಕಾಯ್ತು ಕಾರು? ನಾನಲ್ಲ ತಂದಿರೋದು, ನಮ್ಮ ಹುಡುಗ. ಹ್ಞೂ ಆಯಿತು, ಏನು ಹೊಸತೆ ತಗೊಂಬೋದಾಯ್ತು, ಅದೇ 1 ಲಕ್ಷ ಕಟ್ಟಿ. ಹಾಂ ಕಲ್ತ್ಕೊಳ್ಳಿ ಅಂತ ತಗೊಂಬಂದು ಈಗ ಈಗ ನೀನು ಕಲ್ತ್ಕೊಂಡ ಅಲ್ಲೇ? ಅವನದು ಮುಟ್ಟೇ ಇಲ್ಲ ನಾನು. ಯಾಕೆ? ರಿಪೇರಿ ಐತಿ. ಹೌದಾ, ನಾನು ಏನಕ್ಕೂ ಅಂತ ಮಾಡಿದೆ, ನೀನು ಇದೆಲ್ಲ ನೋಡಿ ನನಗೆ ಆತ ಬೇಜಾರಾಯಿತು. ಬೆಳಗಿನ ಜಾವ ಎಲ್ಲ ಕೋಲ್ಕು ಹೋಗಿ ನಿಂತ್ಬಿಟ್ಟೈತೆ ಅಷ್ಟೇ. ದುಡ್ಡು ಇಲ್ಲ, ಈ ಕಡೆ ಒಡವೆನೂ ಇಲ್ಲ. ಹ್ಮ್ ಥೂ, ಹೆಂಗಣ ಮತ್ತೀಗ ಹಿಂಗಾದ್ರೆ? ನೀನು ಒಡವೆ ಎಲ್ಲ ಆಡಕ್ಕೆ ಫೈನಾನ್ಸ್ ಯಾಕಣ ಮಾಡಕ್ಕೆ ಹೋಗಿದ್ದೆ? ಎಲ್ಲ ಮಾಡ್ತಾರೆ ಅಂತ ಹೋಗು. ಹಾಂ ಹಾಂ ಅದು ಹೆಂಗೆ ಗೊತ್ತಾಗಲ್ಲ ನಮಗೆ ಫಸ್ಟ್ ಹಿಂಗೆ ಮನೆಗೆ ಹೆಂಡತಿ ಮಕ್ಳಿಗೆ ಗೊತ್ತಾಗಂಗೆ ಕೊಟ್ರೆ, ಇವಾಗ ಒಂದ್ ಮದ್ವೆನೋ ಅಥವಾ ಯಾವ್ದನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ್ಲು ಏನು ಅವ್ರಿಗೆ ಅವ್ರ ಮುಖಾಂತರ ಕೊಟ್ಟಿದ್ದು ಗೊತ್ತಾಗೋದು. ಇವರು ಲಾಸ್ಟಿಗೆ ಬಂದಂತ ಇಸ್ಕೊಂಡಿರೋದು. ಲಾಸ್ಟ್ ಅಂದ್ರೆ ನಿಂತವ ನಂತವ ಎಲ್ಲ ತೋಲು ಮಾಡಿ ಆಗಿ ಲಾಸ್ಟಿಗೆ ಬಂದು ಇಸ್ಕೊಂಡಿರೋದು. ನೋಡಿನ ಮೊದ್ಲು ಅಲ್ಲೇ ಇಸ್ಕೊಂಡು ಇರ್ತಾರೆ ಬಂದು ಅವರು. ಅಂತವಲ್ಲ, ಅಲ್ಲೇದ ನಿಂತವ್ ಇಸ್ಕೊಂಡು ನನಗ್ ಕೊಡೋದು, ನಂತವ್ಳು ನಿನಗೆ ಇಸ್ಕೊಂಡ್ ಕೊಡೋದು, ನಿಂತವ್ಳು ನನಗೆ ಇಸ್ಕೊಂಡ್ ಕೊಟ್ಟು ಲಾಸ್ಟಿಗೆ ನಂತವ್ ಇಸ್ಕೊಂಡ್ ಕೊಟ್ಟೋದು. ನಾನು ಹೋಗೋದ್ರೆ ಅಲ್ಲಿ ನಾನು 101ನೇನು. ನಾನು ಏನಕ್ಕೂ ಅಂತ ಮಾಡಿದೆ, ಏನಣ್ಣ ಇವೆಲ್ಲ ಕೇಳತ್ ನನಗೆ? ಏನ್ ಮಾಡ್ಬೇಕು, ಮೂಡೇ ಹೊರಟಾಯ್ತು ನನಗೆ. ಮೂಡ್ ಬಂದಿತ್ತು ಗೊತ್ತಾ? ಮೂಡ್ ಬಂದಿದ್ರೆ ನಿಮ್ ಮನೆಯವ್ರು ಎಬ್ಬರ್ಸ್ರಿ. ನಿಮ್ ಮನೆಯವರು ನಮ್ಮ ಯಜಮಾನ್ರು ಸತ್ತೋಗಿ ಎಷ್ಟು ವರ್ಷ ಆಯ್ತು? ನಿಮ್ಮ ಬರೀ ಇಂತ ಕಳ್ಮುಂಡ್ಯಾರು ಮಾಡೋದೇ ತಾಯಿನ ಅಜ್ಜಿಗೆ ಅರಿವೆ ಕಾಟ ಆದ್ರೆ ಇದೇನೋ ನಿಮ್ ಮಮ್ಮ ಕಾಟ. ನನಗೆ ನಾನೇನೋ ನೀ ಬರ್ತೀಯ ಅಂತ ಮಾಡಿದೆ. ನಾನ್ ಬರೋಕ್ಕೆ ಇವತ್ತಿಗೆಲ್ಲ ಹೊರಡೋಣ ಅಂತ ಹೊರಟಿದ್ದೆ. ಅವ್ನು ಈಗಲೇ ಬಂದಿಲ್ಲ ಅಂತ, ಅಲ್ಲೇ ಅವ್ನು 8 ಮನೆಗೆ ಹೋಗಿ 4-5 ದಿನ ಆಯ್ತು. ಯಾಕೆ? ಅವನ 15ನೇ ತಾರೀಕು ನಾನು ಅಂತ 10ನೇ ತಾರೀಕು ನಾನು ಅಂತ ಹೋದ್ರೆ 15ನೇ ತಾರೀಕು ಬಂದ್ರು ಇಲ್ಲ, ಬಂದೇ ಇಲ್ಲ. ಮತ್ತೆ ಹೋದ್ರೆ ನಾಯಿ ಇಟ್ಟಿಸ್ಕೊಂಬತ್ತಿದ್ದ ಅವ್ರು. ಎಲ್ಲಿ? ತೋಟದಾಗ ಐತೆ ಒಂದ್ ಮನೆ, ಒಂದ್ ತಾಯಿನ ಹುಚ್ಚ ಇದ್ದಂಗೆ ತುಂಬ ಬಂದಿತ್ತಲ್ಲೇ ಕಡದ್ಬಿಟ್ಟೈತಿ. ಮತ್ತೆ ದುಡ್ಡು ಕೊಟ್ಟು ನಾಯಿ ಕಡಿಸ್ಕೊಬೇಕಾ ನೀನು? ನಮ್ದಲ್ಲ, ನಾಯಿ ಸಾಯಕು ಅಂತಾರೆ. ನಮ್ಗ್ ಕಡದ್ಮೇಲೆ ನಾನೇ ಸಾಯಕಪ್ಪ. ಬರ್ಬೇಡ್ರಿ ನಮ್ಮ ಅಂಟೈತಿ ಅಂತ. ಅಣ್ಣ ಹಂಗೆ ಇರು, ಒಂದೇನು ಫೋನ್ ಬತ್ತೈತೆ. ಹೇಳಣ್ಣ ನರಸಿಂಹಣ್ಣ. ಏನ್ ಹೇಳಂತ? ಏನ್ ಹೇಳಂಗ ಹೇಳಿ? ಏನಣ್ಣ ಹಿಂಗಾದ್ರೆ ಮತ್ತೀಗ ನನ್ಗೆ ಮೂಡ್ ಬಂದಿತ್ತಲ್ಲಣ್ಣ, ಬರ್ತೀಯಾ? ಇದು ಹೆಂಗೆ ಅಂದ್ರೆ, ನಿನ್ ಅಜ್ಜಿಗೆ ಅದೇನೋ ಹೇಳಿದಲ್ಲ ಹಂಗೆ ನೀನ್ ಹೇಳ್ತಾ ಇರೋದು. ಪೂಜೆ ಮುಗಿಸ್ಕೊಂಡ್ರು ಅದೇನೋ ನನಗೆ ಆ ದೇವಸ್ಥಾನದ ಹತ್ರ ಹೋದ್ರೆ ಎಲ್ಲ ಒಂಥರ ಏನೋ ಮನ್ಸೆಲ್ಲ ಫ್ರೀ ಆದಂಗ ಆಗುತ್ತೆ, ಒಂಥರ ಏನೋ ಹುಡುಗ
ಏನೋ ಉಲ್ಲಾಸ ಆದಂಗ ಆಗುತ್ತೆ, ಖುಷಿ ಆದಂಗ ಆಗುತ್ತೆ. ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ನಾನು ಎಲ್ಲೂ ನೋಡಿಲ್ಲ ಸರ್. ಇದು ಆ ಟೈಪ್ ಪೂಜೆ ಎಲ್ಲ ಒಂದು ಹುಡ್ತಾಡಲ್ಲಿ ಚಡಗಂಡೆ ದರ್ಶನಕ್ಕೆ ಹೋದ್ರೆ 500 ರೂಪಾಯಿ, ಆ ಪೂಜೆಗೆ 600 ರೂಪಾಯಿ, 1,000 ಈ ಪೂಜೆಗೆ 800 ರೂಪಾಯಿ ಅಂತಾರೆ. ಅಲ್ಲಿ ದೇವಸ್ಥಾನದ ಒಂದು ಕಲ್ಲು ಒಂದೊಂದು ಕಥೆ ಹೇಳುತ್ತೆ ತಾಯಿ. ಹೌದಾ? ತುಂಬಾ ಚೆನ್ನಾಗಿ ಆಡಿದ್ರಿ ಸರ್ ಡ್ಯಾನ್ಸ್. ನೀವು ತುಂಬಾ ಚೆನ್ನಾಗಿ ಆಡಿದ್ದೀರಾ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಡ್ಯಾನ್ಸ್ ಮಾಸ್ಟರ್ ಸರ್ ನೀವು? ಸ್ಕೂಲ್ ಡ್ಯಾನ್ಸರ್ ಹೇಳ್ಕೊಡ್ತೀರಾ? ಯಾರಲ್ಲ ನಾವು ಕೆಲಸ ಇಲ್ಲ, ನಮ್ದು ವ್ಯಾಪಾರ. ನಮ್ದು ಅಲ್ಲ ಸರ್, ಆಗ್ಲಿ ಜೀವನ ಮಾಡಕ್ಕೆ ಯಾವ್ದೋ ಒಂದು ನೀವು ಅಲ್ಲ ಡ್ಯಾನ್ಸ್ ಮೊದ್ಲು ಮಾಸ್ಟರ್ ಡ್ಯಾನ್ಸರ್ ಹೇಳ್ಕೊಡ್ತೀರಾ ನೀವು ಅಂತಂದ್ರೆ? ಡ್ಯಾನ್ಸ್ ಏನಿಲ್ಲವ, ನಾವು ಸ್ವಲ್ಪ ಓದಿದೀವಿ. ಅವ್ವ ಅನ್ಬೇಡಿ ಸರ್ ನಮ್ಗೆ. ನಾನಿನ್ನು ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ. ಅಯ್ಯೋ ಎಲ್ಲ ಯಜಮಾನ ಫೋನ್ ಮಾಡ್ತಾರೆ. ಅಕ್ಕ ಹಾ